ನೀನು ಮದುವೆ ಆಗಿ ಬಂದೆ? ನಾನಿದ್ದಾಗಲೇ ನೀನು ಹೆಂಗೆ ಮದುವೆ ಆಗಿ ಬಂದೆ? ನೀನು ಹೆಂಗೆ ಮದುವೆ ಆದೆ? ನೀನು ನಾನಿದ್ದಾಗಲೇ ನೀನು ಹೆಂಗೆ ಮದುವೆ ಆದೆ? ಹೊಟ್ಟೆ ಉರಿತಾ ಇದ್ದ ನನ್ನ ಮಗನೇ. ನಿನಗೆ ಇಲ್ಲೋದು ಹೇಳ್ತೀಯನೋ ನೀನು ಹೆಂಡ್ತಿ ಹತ್ರ? ಏನಿಲ್ಲ ನೋಡು, ಜಾಡ್ಸ್ ಹೊಡೆದು ಬಿಡ್ತೀನಿ ನಿನಗೆ. ಏನಿಲ್ಲ ನೋಡು, ನಿನಗೆ ಜಾಡ್ಸ್ ಹೊಡೆದು ಬಿಡ್ತೀನಿ. ಅಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಸ್ತೀಯೋ? ಕುಡ್ಕ್ ನನ್ನ ಮಗನೇ. ಅಲ್ಲ, ಕುಡ್ದ್ಗೆ ಅಂದಂಗೆ ಅವಳನ್ನ ಕರ್ಕೊಂಬ. ಅಲ್ಲ, ಇವಳು ಎಲ್ಲಪ್ಪ ಹಿಂದೆ ಬಿದ್ಲು? ನೀನು ಹೆಂಗೆ ಬಂದೆ ಇವನು ಹಿಂದೆ? ಅಲ್ಲ, ಇದ್ಯಾಕೆ ನಮ್ಮ ಜೀವಿತ ಹಿಂಗೆ ಮಾತಾಡುತ್ತೆ? ಜೀವಿತಾ, ಅಮಣೆ ಜೀವಿತಾ ಸೈಡಿ ಮನಿಕ್ಯಾ ಜೀವಿತಾ. ಅಮಣೆ, ಬಸ್ರ ಹೆಂಗ್ಸ್ರು ಹಿಂಗೆ ಮನಿಕ್ಯಬಾರ್ದು. ಹಿಂಗೆ ಅಡ್ಡ ಹಿಂಗೆ ಮೊಗಲಿಗೆ ಮನಿಕ್ಯಬೇಕು. ಹಿಂಗೆ ಮನಿಕ್ಯಬಾರ್ದು. ನೆಟ್ಟಿಗೆ ಯಾವತ್ತು ಸೈಡಿಗೆ ಮನಿಕ್ಯಬೇಕು, ಇಲ್ಲ ಬಲ್ಗಡಿಗೆ ಮನಿಕ್ಯಬೇಕು, ಇಲ್ಲ ಎಡಗಡಿಗೆ ಮನಿಕ್ಯಬೇಕು. ಅದು ಬಿಟ್ಟು ಬರೇ ಹಿಂಗೆ ಅಂಗ್ತಲೆ ಮನಿಕ್ಯಂಬ್ತಾಳೆ. ಅಂಗ್ತಲೆ ಮನಿಕ್ಯಬಾರ್ದು ಕಣಮ್ಮ. ಎದಳಮ್ಮ ಅಮಣೆ. ಜೀವಿತಾ ಯಾತ ಹಿಂಗೆ ಮಾತಾಡತ್ತೆ? ಯಾತ ಕನ್ಸ್ಕೊಂಬತ್ತೇನಪ್ಪ? ಯಾತಮ್ಮ? ಓದ್ನ ನಾಳೆ ಓದ್ನೆ. ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಎತ್ಕು ಕೈಲಿ ನಿನ್ನ ಫಸ್ಟ್ ನೆಟ್ಟಿಗೆ. ಅಂಗ್ತಲೆ ಮನಿಕ್ಯಬಾರ್ದು ಬಸ್ರಿ ಹೆಂಗ್ಸ್ರು. ಇಲ್ಲ ಬಲ್ಗಡಿಗೆ ಮನಿಕ್ಯಬೇಕು, ಇಲ್ಲ ಎಡಗಡಿಗೆ ಮನಿಕ್ಯಬೇಕು. ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ಮನಿಕ್ಯಬಾರ್ದು ಕಣಮ್ಮ. ಎತ್ಕುಕ. ಯಾಕೇನಾಯ್ತು? ಯಾಕೆ ಹಂಗೆ ಮಾತಾಡ್ತಿದ್ದೀಯಪ್ಪ? ಶಿವನೇ ದೇವ್ರೆ, ನನಗೆ ಭಯವಾದಂಗಾತು. ಏನಾಯ್ತೆ ಮರಮ್ಮ? ಅಯ್ಯೋ ಅಮ್ಮ, ಮತ್ತೆ ನನ್ನ ಕನಸ್ನಾಗೆ ಇವನ್ ತಿಕ್ಳು ನನ್ನ ಮಗ. ಇದು ಕನಸೆ ತಾನೆ? ನಿಜಾನೆ? ಅಮ್ಮ ತಿಕ್ಳು ಬಂದಿದ್ದೇನಮ್ಮ? ಒಂದಿಲ್ಲಮ್ಮ, ಯಾವ ತಿಕ್ಲನೂ ಇಲ್ಲ, ಯಾರೂ ಇಲ್ಲ. ಯಾಕೆ ಏನಾಯ್ತು? ಯಪ್ಪ, ನನಗೆ ಭಯವಾದಂಗೆ ಹತ್ಕೊಣಿ. ಅಯ್ಯೋ ಬಸ್ರಿ ಹೆಂಗ್ಸ್ ಬೇರೆ, ನೀನು ಇಂಥ ಕನಸುಗಳೆಲ್ಲ ಕಾಣಬಾರ್ದು. ಯಾಕೆ ಏನಾಯ್ತು? ಎಂತ ಕನಸು ಬಿತ್ತು ಅಮ್ಮ? ಮತ್ತೆ ನನಗೆ ನನ್ನ ಕನಸ್ನಾಗೆ ಈ ತಿಕ್ಲ ಯಾವುದೋ ಹುಡುಗಿನ ಕರ್ಕೊಂಬಂದವನೇ ಅಮ್ಮ ಥರ ಕನಸು ಬಿದ್ದಿತ್ತು. ಕೇಳೋದಕ್ಕೆ ನೀನು ಹುಚ್ಚಿ ಅಂತೇಳಿ ಆ ಹುಡುಗಿ ಕುಟ್ಟಿ ಹೇಳ್ತಿದ್ದ. ಇವಳು ನನ್ನ ಹೆಂಡ್ತಿ ಎಲ್ಲ ಹುಚ್ಚಿ ಆಗೋಳು. ಇವಳು ಯಾರನ್ನಾಗಲಿ ನನ್ನ ಗಂಡ ಅಂತ ಓಡಾಡ್ತಾಳೆ. ಅದಕ್ಕೇನೆ ಇವರೆಲ್ಲ ಮನೆ ಪಕ್ಕದವರೆಲ್ಲ ಅಮ್ಮ ಎಲ್ಲನ ಅವ್ರ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡುತ್ತೆ. ಇವಳು ಹುಚ್ಚಿ, ನನ್ನ ಕಾಮಕ್ಕಿಲ್ಲ, ನನ್ನ ಗಂಡ ಅಂತ ಓಡಾಡ್ತಾಳೆ ಅಂತೇಳಿ ಹೇಳೋನು. ಹಂಗೆ ನನಗೆ ಕನ್ಸು ಬಿದ್ದಿತ್ತು ಕಣಮ್ಮ. ಅಯ್ಯೋ ಕನ್ಸಿ ಬಿಡತ್ತ. ಆ ಕನ್ಸಿಗೆಲ್ಲ ಏನು ಹೆದ್ರಿಕೆ ಅಂತಿ ಅತ್ತ. ಅಯ್ಯೋ ನನಗಂತೂ ಭಯ ಆಗ್ಬಿಟ್ಟಿತ್ತು ಹೋಗತ್ತ. ಕನ್ಸಿಗೆಲ್ಲ ಬಿಡತ್ತ. ಆ ಕನ್ಸು ಬಿದ್ರೆ ಏನೇನು ಆಗಲ್ಲ. ಕನ್ಸು ಬಿದ್ದಕ್ಕೆ ಏನು ಎಂಥದ್ದು ಆಗಲ್ಲ. ಸುಮ್ಮನೆ ಜೀವಿತ. ಅದಕ್ಕೆ ಯಾಕೆ ಹೆದ್ರಿಕೆ ಅಂತಿ? ಸುಮ್ಕಿರು, ಹೆದ್ರಿಕೆ ಮಕ್ಕೋಬೇಡ. ಕನ್ಸು ಬಿದ್ರೆ ಅದಕ್ಕೆಲ್ಲ ಏನೂ ಆಗಲ್ಲ. ಅಲ್ಲ, ಕನ್ಸು ಬಿದ್ದರೆ ನಿಜ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಭಯ ಆಗುತ್ತೆ. ಮೊನ್ನೆ ಅವತ್ತು ಹಂಗಂದಿದ್ನಲ್ಲ, ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ. ನನಗೆ ಅದೇ ಕನಸು ಒಂಥರ. ಅದು ಕನಸು ಯಾವ್ದೇತೋ ಹೋಗತ್ಲಾಗ ನನಗಂತೂ ಹೇಳೋಕ್ಕಾಗಲಿಲ್ಲ. ಅಷ್ಟು ಕನಸು. ಮದುವೆ ಆಗಲಿ ಕರ್ಕೊಂಬಂದಿದ್ದ ನಾನು ನೋಡಲಿ ಅಂತ ಯಾತ ಮಾತಾಡ್ತಿದ್ದ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ಬೇಜಾರಾದಂಗೆ ಆಗುತ್ತೆ ಕಣಮ್ಮ. ಅಯ್ಯಪ್ಪ, ಅದರ ಕಣ್ಣಂಗೆ ನೀರು ಬಂದಂಗೆ ಆಗ್ತಾ ಇರ್ತವೆ ಅವ್ನು ಮಾತಾಡಿದಕ್ಕೋ. ಅಯ್ಯೋ ನೀನು ಇವಳು ಮೆಂಟಲ್ ಇವಳಿಗೆ ಹುಚ್ಚಿಡ್ದೈತೆ ಅಂತ ಹೇಳ್ತಾ ಇದ್ದಾನೆ ಆ ಹುಡುಗಿ ಕೂಟೆ. ಹಂಗೆ ಕನಸು. ಯಪ್ಪ, ಅವನೇನು ಹಂಗೆ ಮಾಡ ಅಂತ ಅನ್ಕಣಮ್ಮ. ಗೊತ್ತಾಗಲ್ಲ. ಹುಡುಗಿ ನೋಡಿರೋ ಒಳ್ಳೆ ಪೆಕ್ರಂಗೆ, ಅದು ಪೆಕ್ರಂಗಿತ್ತು ಇವನಂಗೆನೆ. ಅದು ನೋಡೋಕ್ಕೆ ಅದು ತಿಳಿಯಲ್ಲ ಮಂಗಿತ್ತು. ಹಿಂಗೆ ಮತ್ತೀಗ ನಾವು ಯಾವ ಥರ ಮಾತಾಡಿರ್ತೀವಿ ಅಂತ ಯಾತ ನನಗೂ ಹಂಗೆ ಅಂತೇಳಿ ರಾತ್ರಿ ಹೊತ್ನಾಗ ಮಾರಮ್ಮಂತಾಗ ನಿಂತಾಗ ಮಾತಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಕಾಣಿಸ್ತಾವ ಒಂದೊಂದ್ಸತಿ ಒಬ್ಬೊಬ್ಬರಿಗೆ ಹಂಗೇನೆ. ನನಗೂ ಹಂಗೆ ಆ ಥರ ಮಾತಾಡಿರ್ತಾ ಅದೇ ಗಿಲಾಗೆ ರಾತ್ರಿ ಹೊತ್ನ ಮನೆ ಕೇಳಂಗೆ ಅದೇ ಕಣ್ಮುಂದೆ ಬಂದಂಗೆ ಆಗುತ್ತೆ. ಮತ್ತೆ ಅದೇ ಕಣ್ಮುಂದೆ ಬಂದಂಗೆ ಆಗುತ್ತೆ. ಈಗ ನಾವು ಏನೋ ಬಿಡತ್ತತ್ತ ಅಂತೇಳಿ ಈಗ ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತೇಳಿ ಮಾತಾಡ್ತಿರ್ತೀವಿ. ಆತ ನನ್ನ ಮಾತಾಡಿದಾಗ ಅದನ್ನ ನೆನಪಿಸ್ಕ ಅದೇ ಬರುತ್ತೆ ಅಷ್ಟೇ ಕಣ್ಣು ಮುಂದೆ. ಅದೇ ಕನಸು. ನಾವು ನೆನಪು ಮಾಡ್ಕೊಂಡಿರೋದನ್ನೇ ಕನಸು ಕಾಣೋದು. ಅಷ್ಟು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಆ ಕನಸೆಲ್ಲ ಏನಾಗಲ್ಲ. ನಾವೇನೋ ನೆನಪು ಮಾಡ್ಕೊಂಡಿರ್ತೀವಲ್ಲ ಅದಂಗೆ ಬರುತ್ತೆ ಅಷ್ಟೇ. ಅದೆಲ್ಲ ಸುಳ್ಳು ಕನಸು. ಅದೆಲ್ಲನ ಏನೂ ಆಗಲ್ಲ. ಯಾವುದೋ ಒಂದು ಹುರ್ಕೊಂಡು ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಆ ಕೆಲಸಗಳು ನನಸಾಗುತ್ತಲ್ಲ, ಅದು ಕನಸು ನನಸಾಯ್ತು ಅಂತಾರೆ ಅಷ್ಟೇ. ಈಗ ನಾನು ಏನಾರ ಮಾಡಬೇಕು ಅಂತ ನನಗೊಂದು ಆಸೆ ಇರುತ್ತೆ. ಈಗ ದೊಡ್ಡ ಶ್ರೀಮಂತರೆಲ್ಲ ಮನೆ ಕಟ್ಟಬೇಕು ಅಂತಾರೆ. ದುಡ್ಡು ಐತೆ ಕೊಡ್ತಾರೆ. ಅದು ಕನಸು ನನಸಾಯ್ತು ಅಂತಾರೆ ಅಷ್ಟೇ. ದುಡ್ಡು ಇರುತ್ತೆ ಮಾಡ್ತಾರೆ. ಅಯ್ಯೋ, ನಾವು ಈಗ ಕನ್ಸ್ಕೊಂಡು ನಮ್ಮ ಕನಸ್ನಾಗೆ ಉಳ್ದೋಗುತ್ತೆ. ಆಗ ಹೆಂಗೆ ನಮಗೆ ಕನಸು ಇಡಿರಲಿಲ್ಲ ಅಮ್ಮಂಗೆ ಆಗುತ್ತೆ. ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂತ ಕಾಲ ಬಿಡತ್ತಾಗ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸಿ ಅಂತೆ ಕನ್ಸ್ಕೊಂಡಿರೋದಕ್ಕೆಲ್ಲ. ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡು. ಮನಸ್ನಾಗ ಇಕ್ಕೆಮಕ್ಕೆ ಹೋಗೋಣ. ನೀನು ಇಂಥದ್ದೆಲ್ಲನ ಸುಮ್ಮನೆ ತೆಗ್ದಾಕಿ ಹಿಂಸೆ ಹಾಕಿರೋದು ನೋಡು. ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ಭಯ ಆಗ್ತೈತೆ ನನಗೆ. ಯಪ್ಪ, ನಾನೇನೋ ಅಂದ್ಕೊಂಡಿದ್ದೆ ಇದೇನೋ ಆಯ್ತಲ್ಲಪ್ಪ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಕಣಮ್ಮ. ಯಪ್ಪ ದೇವ್ರೆ, ಹೆಂಗಾಗ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ನನಗೆ. ಅಯ್ಯಯ್ಯಪ್ಪ, ಇದೇನಪ್ಪ ಇದು? ನಾನು ಯಾಕಪ್ಪ ಹಿಂಗೆ ಮಾಡಿದೆ? ಯಾಕೆ ಹಿಂಗಾಯ್ತು? ಏನು ಎತ್ತ ಬರೀ ಅದೇ ಬಂದ್ಬಿಡ್ತು ತಲೆಯಾಗೆ. ಹೋಗತ್ತ.
ಅಯ್ಯೋ ನಾನಿವತ್ತು ಅದು ಏನು ನಾನು ನಂಗೆ ನೆನೆಸ್ಕೊಂಡಿರಲಿಲ್ಲ ಕಣಮ್ಮ. ನಾನು ನೆನ್ನೆ ಸಂಗ ಅನ್ಕೊಂತಿದ್ದೆ ಅಷ್ಟೇ. ಏನು ಅನ್ಕೊಂತಿದ್ದೆ, ಇನ್ನೊಂದು ಮದುವೆ ಆಗ್ತೀನಿ ಅಂತಿದ್ದೆ, ಇನ್ಯಾರು ಆಗ್ತಾರೆ ಅಂತೇಳಿ ಅನ್ಕೊಂಡೆ. ನಿಜ ಅಂದರೆ ಇವತ್ತು ನಾನು ಏನು ಅನ್ಕೊಂಡಿಲ್ವಲ್ಲ, ಯಾಕೆ ಹಿಂಗೆ ಅನ್ಸ್ಬಿತ್ತು. ನೆನ್ನೆ ಅನ್ಕೊಂಡ್ರೆ ಇವತ್ತು ಬಿದ್ದೈತೆ ಅಷ್ಟೇ. ಅದ್ರಾಗೆಲ್ಲ ಏನಿಲ್ಲ. ನೀನು ನೆನ್ನೆ ಅನ್ಕೊಂಡಿದ್ಯಾ, ಎಲ್ಲ ನೆನೆಸ್ಕೋಬೇಕಾರೆ ನೆನಪು ಮಾಡಿರ್ತೀನಿ. ನೀನು ನೆನೆಸ್ಕೊಂಡಿಲ್ಲ ಹೇಳು. ಅದೇ ಎಲ್ಲ ನಾನು ಮನಿಕೆ ಒಂದ್ಸತಿ ನೆನೆಸ್ಕೊಂಡೆ ಅನಿಸುತ್ತೆ. ಅದಕ್ಕೆ ನಾನು ಕನ್ಸ್ಬಿತ್ತು ಏನೋ. ಜಮಂಟಿ ಏನದೆಲ್ಲ ಏನೋ ನಿಜ ಆಗಲ್ಲ ತಾನೆ. ಅಯ್ಯಪ್ಪ ನಿಜ ಆಗ್ಬಿಟ್ರೆ ನನಗಂತೂ ಭಾಳ ಒಂಥರ ಸಂಕಟ ಆಗ್ಬಿಡುತ್ತೆ. ಅಯ್ಯೋ ಕುಡ್ಕೊಂಡು ಯಾರು ಮದುವೆ ಆಗ್ತಾರೆ ಹೇಳತ್ತ ನೀನು. ಕುಡ್ಕೊಂಡು ನೀನು ಯಾರು ಮದುವೆ ಆಗ್ತಾರೆ? ಅಯ್ಯೋ ನೀನು ಸುಮ್ಕಿರತ್ ಅಲ್ಲ. ನೋಡಿ ಎಂತ ಕನ್ಸ್ಬಿತ್ತು ಅಂತ ನನಗೆ. ಯಪ್ಪ ದೇವ್ರೆ ಎಂತ ಕನ್ಸ್ಬಿಟ್ಟಪ್ಪ. ಇದೇನಪ್ಪ ಇಂಥ ಕನಸು ನನಗೆ ಸಡನ್ನಾಗಿ ಅಂತ ನನಗದನ್ನ ಅರ್ಗಿಸ್ಕೊಂಬಕ್ಕೆ ಆಗ್ತಾ ಇಲ್ಲ. ಹಂಗೆ ಇದಾಗ್ಬಿಟ್ಟೈತೆ ಹೋಗತ್ತ. ಏನು ಮಾಡೋಣ ಅನ್ನಿಸೈತೆ ನನಗೆ. ತಲೆನೇ ಓಡ್ತಾ ಇಲ್ಲ ಕಣಮ್ಮ. ಮಗ ಮನಿಕೆ ಮಗ್ಳಿಗೆ ಮನಿಕೆ ಹಂಗೆ ಮನಿಕೆ ಬೇಡ ನೀನು. ಮಗ್ಳಿಗೆ ಮನಿಕೆ ಬಾಲ್ಗಡಿಕೆ ಎರಡ್ಗಡಿಕೆ ತಿರ್ಕೊಂಡು ಮನಿಕೆ ಬೇಕು. ಬಸ್ರೆಂಗ್ಸು ಹಂಗೆ ತಲೆ ಮನಿಕೆ ಬಾರ್ದು ಕಣಮ್ಮ. ಹಂಗೆ ಮನಿಕೆ ಬಾರ್ದು. ಹಂಗೆ ತಲೆ ಸೈಡಿಗೆ ಮನಿಕೆ ಬೇಕು ಬಸ್ರೆಂಗ್ಸು. ಒಂದು ಕಡೆ ಸೈಡಿಗೆ ಮನಿಕಬೇಕು. ನಾನು ನಿದ್ಗಣಗೆ ಹೆಂಗೆ ಅತ್ಲಾಗ ತಿರ್ಕೊಂತೀನಿ, ಅತ್ಲಾಗ ಮನೆ ಕಣಿದ್ದೀನಿ ಎಂಬುದೇ ಗೊತ್ತಾಗಲ್ಲ. ನನಗೆ ಇವಾಗ ಏನಾಯ್ತು ಎಂಬುದೇ ಗೊತ್ತಾಗಲಿಲ್ಲ. ಹೋಗತ್ತ ಸಡನ್ನಾಗೆ ಒಂಥರ ಇಲ್ಲಡಿ ಹೆಂಗಾಗ್ಬಿಡ್ತು ಜೇಮಂಟಿ ಅಂತಂದರೆ ಕಪಾಳಕ್ಕೆ ಬೀಸಿ ಯಾರು ರಮ್ಮಮ್ಮ ಹೊಡೆದ್ರು ಕಪಾಳಕ್ಕೆ ಮಂಗಾಯ್ತು. ಹಂಗಾಯ್ತು ನಿಜವಾಗ್ಲೂ. ಯಾರೋ ರಮ್ಮಮ್ಮ ಹೊಡೆದ್ಬಿಟ್ರೇನಪ್ಪ ನನಗೆ ಕಪಾಳಕ್ಕೆ ಅನ್ನಿಸ್ಬಿಡ್ತು. ಅಷ್ಟು ನನಗೆ ಒಂಥರ ಹೆಂಗೆ ಅನ್ನಿಸ್ತು ಅಂದರೆ ಹಂಗೆ ಅನ್ನಿಸ್ತು. ಏನು ಮಾಡೋದು. ಅಯ್ಯೋ ನನಗೆ ನೋಡಿ ಹೆಂಗೆ ಅನ್ನಿಸ್ತು ಅಂದರೆ ಯಪ್ಪ ಅದನ್ನು ಹೇಳಬಾರ್ದು ಬಿಡು. ಬಿಡತ್ತ ಹೋಗ್ಲಿ. ಅದನ್ನೆಲ್ಲ ಏನಾಗ್ಲಲ್ಲ ತಲೆ ಕಿಕ್ಕೇಣತ್ತ ಅಲ್ಲಿ ಬಿಟ್ಟಾಕ್ಬಿಡು. ನೀ ಮಾಡೋಕ್ಕಾಗತ್ತ ತಿಕ್ಕಲ್ ನನ್ನ ಮಗ. ಹಂಗೆ ನಾವು ತಿಕ್ಕಲ್ಲ ಅವ್ನಿಗೆ ಗೊತ್ತಾಗಲ್ಲ ಏನಿಲ್ಲ. ಏನು ಮಾಡೋಕ್ಕಾಗುತ್ತತ್ತ. ಏನು ಮಾಡೋದು ಭಾಳ ಬೇಜಾರಾಗ್ತೈತೆ ನನಗಂತೂ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಂಗೆ ನೆನೆಸ್ಕೊಬಿಟ್ರೆ ಹೆಂಗಾಗ್ತೈತೆ ಅಂದರೆ ಹಂಗೆ ಆಗ್ತಾಯಿತ್ತು ಹೋಗತ್ತ. ನನಗಿದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಬಸ್ರೆ ಹೆಂಗಸ್ರಿಗೆ ಹಂಗೆ ಒಂದೊಂದಿಟ್ಟು ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಅದು ಮೊದಲೆಲ್ಲ ಹೇಳ್ತಿದ್ರು ಹೇಳು. ಇವಾಗ ಮಗು ಬೆಳವಣಿಗೆ ಆದಂಗೆ ಹೊಟ್ಟೆಗೆ ನಿಮ್ಗೂ ಈಗ ಜಾಸ್ತಿ ಮಾತಾಡ್ತಿದ್ದರು ಮಾತಾಡ್ದಿಲ್ದಂಗೆ ಆಗ್ತಾರೆ, ಮಾತಾಡ್ದಿಲ್ದೇ ಇರೋರು ಜೋರಾಗಿ ಮಾತಾಡೋಂಗೆ ಆಗ್ತಾರೆ. ಯಾತನ ಈಗ ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆಗುತ್ತೆ. ಈಗ ಹಿಂಗೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ದೇಹದಾಗೆ. ಅದಕ್ಕೇ ನೀನು ಸುಮ್ಮನೆ ಅದನ್ನೆಲ್ಲ ಏನು ತಲೆ ಕೆಡಿಸ್ಬಿಡು. ಏನೋ ಆಗೋದಾಯ್ತು ಅಂತೇಳಿ ಬಿಟ್ಟಾಕ್ಬಿಡು ಅಷ್ಟೇ. ಅಲ್ಲ ಬಿಟ್ಟಾಕ್ಬಿಡೋಣ ಅಂತಂದರೆ ನನಗೊಂಥರ ಅದೇ ಒಂಥರ ಈಗಿನ ನನಗೆ ಎದ್ದು ಬಿಟ್ನಲ್ಲ ಅನ್ಕೊಂಡಾಳು ನಮ್ಮಮ್ಮ ಎಬ್ರಿಸ್ಬಿಡ್ತಲ್ಲ. ಒಂಥರ ಮಕ್ಕ ಕೊಡ್ದಂಗೆ ಆಗ್ಬಿಡ್ತಲ್ಲ. ಒಂಥರ ಶಾಕ್ ಆದಂಗೆ ಆಗ್ತೈತೆ. ಮನಕ ಆಗ್ತಾಯಿಲ್ಲ ಅಪ್ಪ. ಇವಾಗ ಮನಿಕೊಂಡ್ರೆ ನನಗೆ ನಿದ್ದೇನೂ ಬರೋಲ್ಲ. ಇದು ಯಾಕಪ್ಪ ಇದು ಹಿಂಗಾಯ್ತು ಅಂತ ಅನಿಸುತ್ತೆ ನನಗೆ. ಒಂದೊಂದ್ಸತಿ ನೆನಪು ಮಾಡ್ಕೊಂಡ್ರೆ ಇದೇನಿದು ಏನು ಹಿಂಗಾಯ್ತು ಯಾಕಪ್ಪ ಏನಪ್ಪ ಇದು ಏನಪ್ಪ ಅಂತ ಅನಿಸುತ್ತೆ. ನೆನಪು ಮಾಡ್ಕೊಂಡ್ರೆ ಭಯ ಆದಂಗೆ ಆಗುತ್ತೆ. ನನಗೆ ಕನಸು ಬಿದ್ದೈತೆ. ಕನಸಲ್ಲಿ ಅತ್ತಿಕ್ಲಿ ಸುಬ್ಬ ಯಾರನ್ನೂ ಮದುವೆ ಆಗಿ ಕರ್ಕೊಂಬಂದಿರೋ ಥರ ಇದ್ದ. ಕರ್ಕೊಂಬಂದಾಗ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರನೇ ಹುಚ್ಚಿ ಹಂಗೆ ಹಿಂಗೆ ಅಂತ ನನ್ನ ಹತ್ರನೇ ಮಾತಾಡ್ತಿದ್ದ. ಹಿಂಗೆಲ್ಲ ಆ ರೀತಿ ನನಗೆ ಭಾಳ ಬೇಜಾರಾಗ್ಬಿಡ್ತು. ಅಯ್ಯೋ ನನಗೆ ಕನಸಲ್ಲಿ ಎಂಥ ಕನಸು ಕಂಡುಬಿಟ್ನಲ್ಲಪ್ಪ ಅಂತ ಬೇಜಾರಾಗ್ತೈತೆ ಹೋಗತ್ಲಾಗೆ. ಅಲ್ಲ ಸಡನ್ನಾಗಿ ಸುಮ್ಮನಿದ್ದ ಎಂಥ ಕನಸು ಕಂಡುಬಿಟ್ಟೆ ಅನ್ನಿಸ್ತೈತೆ. ಅಯ್ಯೋ ನನಗೆ ಭಾಳ ಬೇಜಾರಾಗ್ತೈತೆ ಹೋಗತ್ತ. ಇದು ಒಳ್ಳೆ ಸಾಹಸ ಆಯ್ತಲ್ಲ. ಮಕ್ಕಳು ಕೊಡ್ದಂಗೆ ಆಗ್ಬಿಡ್ತು. ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.